ಡಿ ಬಾಸ್ ದರ್ಶನ್ ಫುಲ್ ರಿಲೀಫ್. ಒಂದರ ಹಿಂದೊಂದರಂತೆ ಒಳ್ಳೆ ಸುದ್ದಿಗಳೇ ಬರ್ತವೆ ಡಿ ಬಾಸ್ ದರ್ಶನ್ ಬಗ್ಗೆ. ಡಿ ಬಾಸ್ ದರ್ಶನ್ ಫುಲ್ ರಿಲೀಫ್ ಆಗಿರೋ ಈ ಸುದ್ದಿ ಕೇಳಿನೇ ಕುಣಿದು ಕುಪ್ಪಳಿಸಿದ ಡೆವಿಲ್ ಚಿತ್ರತಂಡ. ಡಿ ಸೆಲೆಬ್ರಿಟಿಗಳ ಮುಖದಲ್ಲಿ ಅರಳಿದ ಮಂದಹಾಸ ಆಗಿದ್ದರೆ ಈ ಸುದ್ದಿ ಏನು, ಡೆವಿಲ್ ಚಿತ್ರತಂಡದ ಈ ಖುಷಿಗೆ ಕಾರಣ ಏನು, ಎಲ್ಲವನ್ನ ಹೇಳ್ತೀನಿ ಬನ್ನಿ. ಸ್ನೇಹಿತರೆ, ಡಿ ಬಾಸ್ ದರ್ಶನ್ ರವರಿಗೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜಾಮೀನು ಸಿಕ್ಕಿ ಬಹಳ ದಿನಗಳೇ ಕಳೆದಿವೆ. ಆರೋಗ್ಯ ಸಮಸ್ಯೆಯಿಂದ ಮೊದಲಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು, ಆ ನಂತರ ರೆಗ್ಯುಲರ್ ಜಾಮೀನು ದೊರಕಿತು. ಈಗ ಡಿ ಬಾಸ್ ಮನೆಯಲ್ಲಿಯೇ ರೆಸ್ಟ್ ತಗೊಳ್ತಾ ಇದ್ದಾರೆ. ಜೊತೆಗೆ ತಮ್ಮ ಆಗಬೇಕಾದ ಮುಂದಿನ ಕೆಲಸಗಳ ಬಗ್ಗೆ ತಾಲೀಮನ್ನ ಮಾಡ್ತಾ ಇದ್ದಾರೆ. ಡಿ ಬಾಸ್ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕ ಸಮಯದಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಷರತ್ತುಗಳನ್ನು ಹೇರಿತ್ತು ಕೋರ್ಟ್. ಅಂದರೆ ಡಿ ಬಾಸ್ ದರ್ಶನ್ ಇವನ್ನು ಸೋಷಿಯಲ್ ಮೀಡಿಯಾಗಳನ್ನು ಬಳಸೋ ಆಗಿರಲಿಲ್ಲ, ಬೆಂಗಳೂರನ್ನ ಬಿಟ್ಟು ಆಚೆ ಹೋಗಾಗಿರಲಿಲ್ಲ. ಈ ರೀತಿ ಅನೇಕ ಷರತ್ತುಗಳನ್ನು ದರ್ಶನ್ ಮೇಲೆ ಹೇರಿತ್ತು ಕೋರ್ಟ್. ಆದರೆ ರೆಗ್ಯುಲರ್ ಜಾಮೀನು ಸಿಕ್ಕ ನಂತರ ಷರತ್ತುಗಳು ಕಡಿಮೆ ಆದರೂ ಸಹ ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆಗೆ ಹೋಗೋ ಆಗಿರಲಿಲ್ಲ ದರ್ಶನ್. ಅಕಸ್ಮಾತ್ ಹೋಗ್ಬೇಕೆಂದ್ರೂ ಸಹ ಕೋರ್ಟಿನ ಆದೇಶವನ್ನು ಪಡೆದುಕೊಂಡೇ ಹೋಗಬೇಕಾಗಿತ್ತು. ಹಾಗಾಗಿನೇ ಮೈಸೂರಿಗೆ ಹೋಗಲು ಸಹ ಕೇವಲ 1 ವಾರಗಳ ಅವಕಾಶವನ್ನು ನೀಡಿದ್ದನ್ನು ನಾವು ಗಮನಿಸಬಹುದು. ಈ ರೀತಿ 2 ಬಾರಿ ಮೈಸೂರಿಗೆ ಹೋಗಲು ಸಹ ಡಿ ಬಾಸ್ ದರ್ಶನ್ ಕೋರ್ಟ್ನ ಅನುಮತಿಯನ್ನು ಪಡೆದುಕೊಂಡು ಹೋಗಿದ್ರು. ಆದರೆ ಈಗ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಕಡೆಯಿಂದ ಡಿ ಬಾಸ್ ದರ್ಶನ್ ರವರಿಗೆ ಬಿಗ್ ರಿಲೀಫ್ ದೊರಕಿದೆ. ಏನಂದರೆ, ತಾವು ಸಿನಿಮಾ ನಟರಾಗಿದ್ದು ಚಿತ್ರೀಕರಣಕ್ಕಾಗಿ ಬೆಂಗಳೂರನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕಾಗತ್ತೆ. ಹಾಗಾಗಿ ಬೆಂಗಳೂರನ್ನು ಬಿಟ್ಟು ಬೇರೆ ಕಡೆಗೂ ಸಹ ಹೋಗೋದಕ್ಕೆ ತಮಗೆ ಅವಕಾಶವನ್ನು ನೀಡಬೇಕು ಅಂತ ಡಿ ಬಾಸ್ ದರ್ಶನ್ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದರು. ದರ್ಶನ್ರ ಮನವಿಯನ್ನು ಪರಿಶೀಲಿಸಿದ ಹೈಕೋರ್ಟ್ ಅವರ ಮನವಿಗೆ ಸ್ಪಂದಿಸಿ ಬೆಂಗಳೂರನ್ನು ಬಿಟ್ಟು ಹೋಗದಂತೆ ಇದ್ದ ಷರತ್ತನ್ನು ಸಡಿಲಿಕೆ ಮಾಡಿದೆ. ಸೊ ದರ್ಶನ್ ಇನ್ನು ಮುಂದೆ ಚಿತ್ರೀಕರಣ ಸಂಬಂಧ ಭಾರತದ ಯಾವ ಮೂಲೆಗಾದರೂ ಹೋಗಬಹುದಾಗಿದೆ. ಅಂದರೆ ಬೆಂಗಳೂರನ್ನು ಬಿಟ್ಟು ಬೇರೆ ಕಡೆಯೂ ದರ್ಶನ್ ಹೋಗಬಹುದಾಗಿದೆ, ಚಿತ್ರೀಕರಣದಲ್ಲಿ ಭಾಗವಹಿಸಬಹುದಾಗಿದೆ. ಆದರೆ ವಿದೇಶಗಳಿಗೆ ಹೋಗಬೇಕಾದಲ್ಲಿ ಮಾತ್ರ ಮತ್ತೆ ಹೈಕೋರ್ಟ್ನ ಅನುಮತಿಯನ್ನು ಪಡಿಬೇಕಾಗಿದೆ. ಅಂದರೆ ದೇಶದಿಂದ ಹೊರಗೆ ಬೇರೆ ದೇಶಗಳಿಗೂ ಸಹ ದರ್ಶನ್ ಚಿತ್ರೀಕರಣಕ್ಕೆ ಹೋಗಬೇಕಂದ್ರೆ ಅನುಮತಿಯನ್ನು ಪಡೆದು ಹೋಗೋದಕ್ಕೂ ಸಹ ಅವಕಾಶ ಇದೆ. ಇದು ನಟ ದರ್ಶನ್ ರವರಿಗೆ ಬಿಗ್ ರಿಲೀಫ್ ಅಂತಲೇ ಹೇಳಬಹುದು. ಯಾಕೆಂದರೆ ಡೆವಿಲ್ ಚಿತ್ರದ ಚಿತ್ರೀಕರಣ ಸದ್ಯದಲ್ಲೇ ಪ್ರಾರಂಭಿಸುವ ಮುನ್ಸೂಚನೆ ಇದೆ. ಹಾಗಾಗಿ ಚಿತ್ರೀಕರಣಕ್ಕೆ ಎಲ್ಲಿ ಬೇಕಾದರೂ ಹೋಗಬಹುದು ಅನ್ನೋದೇ ಒಂದು ದೊಡ್ಡ ವಿಷಯ. ಇನ್ನು ಈ ವಿಚಾರವೇ ಡೆವಿಲ್ ಚಿತ್ರತಂಡದ ಫುಲ್ ಖುಷಿಗೆ ಕಾರಣ ಆಗಿದೆ. ಯಾಕೆಂದರೆ ಈಗಾಗಲೇ ಡೆವಿಲ್ ಚಿತ್ರತಂಡ ಶೂಟಿಂಗ್ಗೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಡೆವಿಲ್ ಚಿತ್ರದ ದರ್ಶನ್ ನಟನೆಯ ಸನ್ನಿವೇಶಗಳನ್ನು ಹೊರತುಪಡಿಸಿ ಬೇರೆ ಸನ್ನಿವೇಶಗಳ ಚಿತ್ರೀಕರಣ ಸ್ಟಾರ್ಟ್ ಆಗಲಿದ್ದು, ನಂತರದಲ್ಲಿ ಡಿ ಬಾಸ್ ರವರು ಡೆವಿಲ್ ಚಿತ್ರತಂಡವನ್ನು ಸೇರಿಕೊಳ್ಳಲಿದ್ದಾರೆ. ಈಗ ದರ್ಶನ್ ರವರಿಗೆ ಹೈಕೋರ್ಟ್ ಬೆಂಗಳೂರನ್ನು ಬಿಟ್ಟು ಬೇರೆ ಕಡೆಯೂ ಹೋಗಲು ಅನುಮತಿ ನೀಡಿರುವ ಕಾರಣ ಡೆವಿಲ್ ಚಿತ್ರತಂಡ ಚಿತ್ರದ ಅಗತ್ಯಕ್ಕೆ ತಕ್ಕಂತೆ ಎಲ್ಲಿ ಬೇಕೋ ಅಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಸಾಧ್ಯ ಇದೆ. ತೀರಾ ಅಗತ್ಯವೆನಿಸಿದಲ್ಲಿ ಹೈಕೋರ್ಟ್ನ ಅನುಮತಿಯನ್ನು ಪಡೆದುಕೊಂಡೇ ವಿದೇಶಕ್ಕೂ ಸಹ ಹಾರುವ ಸಾಧ್ಯತೆಯೂ ಇದೆ. ಹೀಗಾಗಿಯೇ ಡೆವಿಲ್ ಚಿತ್ರತಂಡ ಫುಲ್ ಖುಷಿಯಾಗಿದ್ದು, ಎಲ್ಲ ಅಂದ್ಕೊಂಡಂತೆಯೇ ಆದರೆ 2025ರ ಯಾವ ಸಮಯದಲ್ಲಾದರೂ ಸಹ ಡೆವಿಲ್ ಚಿತ್ರಕ್ಕೆ ಸಂಬಂಧಿಸಿದಂಥ ಬ್ರೇಕಿಂಗ್ ನ್ಯೂಸ್ನ ಕೊಡೋದಕ್ಕೆ ಚಿತ್ರತಂಡ ರೆಡಿಯಾಗಿದೆ.